ತಾಲೂಕಿನ ಬರಡೋಲ ಗ್ರಾಮದಲ್ಲಿ ಬರಡೋಲ ಗ್ರಾಮ ಪಂಚಾಯಿತಿ ಮುಂದೆ ಅಶೋಕ ಜಾಧವ್, ಅಣಾ ಪೂಜಾರಿ, ಚಂದ್ರಕಾಂತ್ ನಗರೆ, ಲಕ್ಷ್ಮಣ್ ಚಡ್ಚಣ, ಮಲ್ಲಿಕಾರ್ಜುನ್ ಬಿರಾದಾರ್ ಗ್ರಾಮ ಪಂಚಾಯಿತಿ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಿದರು. ಚಡ್ಚಣ ತಾಲೂಕಿನ ತಾಲೂಕಾ ಆಫೀಸರ್ ಅಶೋಕ್ ರಾಠೋಡ್ ಇಒ ಅವರು ಬಂದು ಬರಡೋಲ ಗ್ರಾಮದ ಎಲ್ಲ ಸಮಸ್ಯೆಗಳನ್ನು ನಾನು ಖುದ್ದಾಗಿ 2-3 ದಿನದಲ್ಲಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಸರ್, ಧರಣಿ ಕೂತಿದ್ರಲ್ಲ, ಏನೈತೆ ಹೇಳಿ. ಬಂಧುಗಳೇ ನಮಸ್ಕಾರ. ನಾನು ಅಶೋಕ್ ಜಾಧವ್ ಅಂತೇಳಿ ಇವತ್ತು ಬರಡೋಲ ಗ್ರಾಮದಲ್ಲಿ ನಮ್ಮ KRS ಪಕ್ಷದ ಎಲ್ಲ ಸೈನಿಕರ ಸಮೇತವಾಗಿ ಇವತ್ತು ಮತ್ತೆ ಗ್ರಾಮಸ್ಥರು ಸೈನಿಕರಲ್ಲದೆ ಬರಡೋಲ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಇವತ್ತು ಬರಡೋಲ ಗ್ರಾಮ ಪಂಚಾಯಿತಿ ಮುಂದೆ ನಾವು ಧರಣಿ ಸತ್ಯಾಗ್ರಹವನ್ನು ಮಾಡಿದ್ದೀವಿ. ಕಾರಣ ಏನಪ್ಪ ಅಂತಂದರೆ ಇವತ್ತು ಬರಡೋಲ ಗ್ರಾಮದಲ್ಲಿ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಕುಡಿಯುವ ನೀರಿನ ವ್ಯವಸ್ಥೆ ಹೇಗಾಗಿತ್ತು ಅಪ್ಪ ಅಂತಂದರೆ ವಾರಲ್ಲಿ 1 ದಿನ ಮಾತ್ರ ಬರ್ತಿತ್ತು ಅನ್ನೋ ವಿಚಾರ ನಮಗೆ ಬಂದಿತ್ತು. ವಾರಲ್ಲಿ 1 ದಿನ ಕುಡಿಯುವ ನೀರಿನ ವ್ಯವಸ್ಥೆ ಇದ್ದಾಗ ಜನರು ಏನು ಕುಡಿಬೇಕು? ವಾರಲ್ಲಿ 1 ವಾರ ನೀರು ಹೇಗೆ ಬಳಸಬೇಕು ಅವರು? ಆ ವ್ಯವಸ್ಥೆಯನ್ನು ಆಗಬಾರ್ದು. ಪ್ರತಿದಿನ ನೀರು ಬರಬೇಕು ಈ ಗ್ರಾಮದಲ್ಲಿ ಅಂತೇಳಿ ಇವತ್ತು KRS ಪಕ್ಷದ ಎಲ್ಲ ಸೈನಿಕರು ಈ ಗ್ರಾಮದ ವ್ಯವಸ್ಥೆಯನ್ನು ಬಗೆಹರಿಸಲು ಇವತ್ತು ಬರಡೋಲ ಗ್ರಾಮ ಪಂಚಾಯಿತಿ ಮುಂದ್ಗಡೆನೇ ಇವತ್ತು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ರು. ಹಾಗಾಗಿ ಇವತ್ತು ನಮ್ಮ KRS ಪಕ್ಷದ ಎಲ್ಲ ಸದಸ್ಯರು ಇವತ್ತು ಕೂತಾಗ ಇವತ್ತು ಯುವ ಸಾಹೇಬರು ಅಶೋಕ್ ರಾಠೋಡ್ ಅಂತ ಏನೋ ಹೆಸರು ಹೇಳಿದ್ರು. ಅವರು ಬಂದು ಸರ್, ಇವತ್ತು ನೀವು ಮನವಿ ನಮಗೆ ಕೊಡ್ತಾ ಇದ್ದೀರಿ, 2 ದಿನಗಳಲ್ಲಿ ಮಾತ್ರ ನಾನು ಈ ಬಗೆಹರಿಸ್ತೀನಿ. ಈ ನೀರಿನ ವ್ಯವಸ್ಥೆ ಆಗಲಿ, ಮೊದಲು ನೀರಿನ ವ್ಯವಸ್ಥೆಯನ್ನು ನಾನು ಬಗೆಹರಿಸ್ತೀನಿ, ಆಮೇಲೆ ಚರಂಡಿ ವ್ಯವಸ್ಥೆ ಅನ್ನೋದು ಅದು ನಾನು ಮಾಡ್ತೀನಿ ಅನ್ನೋ ವಿಚಾರವನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆಯನ್ನು ಇಟ್ಟು ಇವತ್ತು ಧರಣಿ ಸತ್ಯಾಗ್ರಹನ ಇಲ್ಲಿ ನಾವು ಮುಕ್ತಾಯ ಮಾಡಿದ್ದೀವಿ. ನೋಡೋಣ 2-3 ದಿನಗಳನ್ನು ಕಾದೋಣ. ಎಷ್ಟು ದಿನ ಕಾದಿದ್ದೀವಿ ಅಂದರೆ ಒಂದು 2-3 ದಿನ ಕಾಯಲಿಕ್ಕೆ ನಮಗೇನು ಆಗೋದಿಲ್ಲ. ಜನರಿಗೂ ಕೂಡ ಅದೇ ಹೇಳಿದ್ವಿ, 2-3 ದಿನ ಏನಾದರೂ ತ್ರಾಸಾಯಿತು ಅಂದರೆ ಇಷ್ಟು ದಿನಗಳ ಕಾಲ ಏನು ನೀವು ತ್ರಾಸನ್ನು ತೊಗೊಂಡಿದ್ದೀರಿ, ಇರಲಿ, ಇನ್ನೂ ಒಂದು 2 ದಿನ ಕಾಯ್ಕೊಳ್ರಿ. ಅಕಸ್ಮಾತ್ ಏನಾದರೂ 2 ದಿನ ನಂತರ ಏನಾದರೂ ಈ ನೀರಿನ ವ್ಯವಸ್ಥೆ ಬಗೆಹರಿಲಿಲ್ಲ ಅಂದರೆ ಈ ಗ್ರಾಮ ಪಂಚಾಯಿತಿಯ ಮುಂದೆ ಪೂರ್ತಿ ಗ್ರಾಮಸ್ಥರು ಕೂಡ ಸೇರಿ ಇವತ್ತು ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕಲಿಕ್ಕೆ ನಾವು ಮುಂದಾಗ್ತೀವಂತ ಈ ಮೂಲಕ ನಾವು ಹೇಳ್ಬೋದು. ಓಕೆ ಸರ್. ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಬೀದಿ ದೀಪಗಳ ವ್ಯವಸ್ಥೆ ಇಲ್ಲ. ಯಾಕೆ ಈ ರೀತಿ ಇಲ್ಲಿ ವ್ಯವಸ್ಥೆ ಆಗ್ತಾ ಇದೆ? ಯಾಕೆ ನೀರಿನ ವ್ಯವಸ್ಥೆ ಇಲ್ಲ ಈ ಗ್ರಾಮದಲ್ಲಿ ಅಂತ ಇವತ್ತು ಪ್ರತಿಭಟನೆ KRS ಪಕ್ಷದ ಎಲ್ಲ ಸೈನಿಕರು ಕೂಡ ಸೇರಿ ಇವತ್ತು ಕೂತಿದ್ದೀವಿ. ಇದೇ ಗ್ರಾಮಸ್ಥರು ಇಲ್ಲೇ ಇದ್ದಾರೆ, ಕೇಳ್ರಿ ನಿಮ್ಮ ಬಾಯಿಂದಲೇ. ನಾವು ಏನಾದರೂ KRS ಪಕ್ಷದವರೇ ಹೇಳ್ತಾ ಇದ್ದಾರೆ ಅನ್ನೋದು ಏನಾದರೂ ವಿಷಯ ಇತ್ತು ಅಂದರೆ ಅವ್ರ ಬಾಯಲ್ಲೇ ಕೇಳಿ. ಏನಾದರೂ ನೀರು ಬಿಡ್ತಾ ಇದ್ದಾರೇನ್ರಿ? ನೀರೇ ಇಲ್ಲ ಅಂದ್ರೆ ಅವ್ರು ಹೆಂಗ್ ಮಾಡಬೇಕು? ಆ ಪೈಪ್ ಲೈನ್ ಅಲ್ಲಿಂದ ಚಪ್ಪಟ್ ಆಗಿತ್ತಲ್ಲ, ಅದು ಇವತ್ತು ರಿಪೇರಿ ಆಗ್ಬೇಕು. ಅದು ಆಗಿಲ್ಲ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಹೊಸ ಪೈಪ್ ಲೈನ್ ಕನೆಕ್ಟ್ ಮಾಡಿ. ಏನ್ರಿ ಮೇಡಮ್, ಏನ್ ಪ್ರಾಬ್ಲಮ್ ಅದ್ರಿ? ಅಲ್ಲಲ್ಲ, ಅದೇ ಏನ್ ಸಮಸ್ಯೆ ಇಲ್ಲ. ಈಗ ಒಂದ್ ನಿಮಿಷ ಮೇಡಮ್, ಊರವ್ರು ಹೇಳೋಣ, ಬಿಡಿ, ಎಲ್ಲಾರು ಒಟ್ಟಿಗೆ ಪರಿಹಾರ ಮಾಡಿಲ್ಲ. ನಾವು 3-4 ಜನ ಮೆಂಬರ್ ಇದ್ದೇವು, ನಮ್ಗೆ ತಿಳಿತದ. ಪೈಪ್ ಲೈನ್ ಮಾಡಿದೆವು, ಎಲ್ಲ ಮಾಡಿದೆವು. ಪ್ರಾಬ್ಲಮ್ ಏನಾಗ್ಯದ ಮಾನ್ಯ ಸರ್, ನೀರ್ ಸರ್ ಅರ್ಧ ಊರಿಗೆ ಅವ್ರು ಯಾರು ಬೇಕಾದವ್ರು ಇಂಥವ್ರು ಅರ್ಧ ಊರಿಗೆ ನೀರು ಅರ್ಧ ಊರಿಗೆ ನೀರು ನಮಗಿಲ್ಲ ಮ್ಯಾಗ ಏನಾಗ್ಯದ. ಮಾನ್ಯ 3 ದಿನ ಪೈಪ್ ಹೊಡೆದ ಬಳಕ 3-4 ನೀರು ಬಂದಿಲ್ಲ. ಈಗ ಅದೇ ಹಾಕಾರ ಇದ್ದು ಈಗಂತೂ ಬರ್ಲಾಕತ್ತಾವ. ರಿಪೇರಿ ಮಾಡಿಸಿದ್ರಿ, ಬಿಟ್ಟಾರ, ಚಾಲು ಮಾಡಿರಿ. RWS ನಿಂದ ಕರೆಕ್ಟ್ ಆಗಿ ನೀರು ಸಪ್ಲೈ ಆಗ್ತಿದೆ ಅಲ್ಲ? ಟ್ಯಾಂಕ್ ಅಂತೂ ತುಂಬಿದಾರ, ತುಂಬಾಕತ್ತಾರ್ರಿ. ಈಗ ಏನು ಪೈಪ್ ಹೊಡೆದಿದ್ರಿಂದ ಸಮಸ್ಯೆ ಆಗಿದೆ. ಪೈಪ್ ಡ್ಯಾಮೇಜ್ ಇದ್ದಿದ್ದ ರಿಪೇರ್ ಮಾಡ್ಕೊಂಡ್ರಲ್ಲ? ಮಾಡ್ಕೊಂಡಿದ್ದೀರಾ? ಈಗ ಏನೋ ಪೈಪ್ ಡ್ಯಾಮೇಜ್ ಆಗಿದ್ದು ರಿಪೇರ್ ಮಾಡಿದ್ದಾರೆ. ಪೈಪ್ ಡ್ಯಾಮೇಜ್ ಎಷ್ಟು ದಿವಸಕ್ಕೆ ಹತ್ತದ ಮಾಡ್ಲಕ್ಕ? ಏನಾಗಿದೆ ಅಂದ್ರೆ ಬ್ಯಾಸಿಯಾಗ ಅಷ್ಟೇ ಅಲ್ರಿ, ಮಳೆಗಾಲದ ಸುನಿಕೆ ಕರೆಕ್ಟ್ ನೀರ್ ಬರಲ್ಲ. ನಮ್ಮ ಅಂಬೇಡ್ಕರ್ ಕಾಲನಿ ಒಳಗೆ ಬಂದ್ ನೋಡ್ರಿ, ಒಂದು ನೀರಿನ ಗಳಿಗೆಲ್ಲ, ಒಂದು ಬೋರ್ವೆಲ್ ವ್ಯವಸ್ಥೆ ಇಲ್ಲ. ನಾವು ಯಾವಾಗ್ಲೂ
ಇಲ್ರಿ ಬರೀ ತಾತ್ಕಾಲಿಕವಾಗಿ ಅಧಿಕಾರಿಗಳು ಬರ್ತಾರ ಇಲ್ಲಿ ಭರವಸೆ ನಮಗ್ ಭರವಸೆಗಳು ಬೇಕಾಗೇ ಇಲ್ರಿ. ಎಲ್ಲ ಮುಂದೆ ಮಾತಾಡು. ನಮ್ ಕೆಲಸಗಳು ಬೇಕಾಗ್ಯಾವ. ನಾವೆಲ್ಲರಿಗೆ ಅದೇ ಇಲ್ಲಿ ಪಂಚಾಯತ್ ಕಂಪ್ಲೀಟ್ ಮಾಡಿವಿ, ಎಲ್ಲ ಕಡೆ ಕಂಪ್ಲೀಟ್ ಮಾಡಿವಿ. ನಮಗ್ ಕಂಪ್ಲೀಟ್ ಕೊಟ್ಟು ಬೇಜಾರಾಗ್ಯಾವ. ಸರ್ ಈಗ ಇಲ್ಲಿ ನೀವು ಯಾರಿದ್ರಿ ಫಸ್ಟ್ ನನಗೆ ಹೇಳ್ಬೇಕಲ್ಲ, ನೀವು ಯಾವ ಅಧಿಕಾರಿಗಳು ಏನಿದ್ರಿ, ಮ್ಯಾಗಿನ ಅಧಿಕಾರಿಗಳು ಇದ್ರಿ? ಇಒ ಇದೇನ್ರಿ, ಚಡ್ಚನ್ ತಾಲೂಕು ಇಒ ಇದೆ. ನೋಡ್ರಿ ಇದು ಚರ್ಚನ್ ತಾಲೂಕದು ಇಒ ಸಾಹೇಬರು ಅಂದ್ರೆ ಎಲ್ಲ ಮ್ಯಾಗಿಂದು. ಈಗ ಸುತ್ತಮುತ್ತ ಹಳ್ಳಿ ಬಂದದ ಅದು ಮ್ಯಾಗಿನ ದೊಡ್ಡ ಆಫೀಸರ್. ಈಗ ನಿಮ್ಮ ತಳಗಿನ ಆಫೀಸರ್ಗೆ ಹೇಳ್ದೆ ಒಂದು ಸ್ವಲ್ಪ ಯಾರದಾರಿ ಇವ್ರ ತಳಗ? ಇವ್ರು PDO ಇದಾರೆ, ಇವ್ರ ಮ್ಯಾಗ ಗಂಗನಾಳಿ ಸರ್. ಬರ್ರಿ ಇವ್ರು ಅಡ್ಮಿನಿಸ್ಟ್ರೇಟರ್, ಹಾ ರೀ, ಅಡ್ಮಿನಿಸ್ಟ್ರೇಟರ್ ಆಡಳಿತ ಅಧಿಕಾರಿ. ಆಡಳಿತ ಅಧಿಕಾರಿ ಗಂಗನಾಳಿ ಸರ್. ಈ ಮ್ಯಾಗಿನ ಅಧಿಕಾರಿ ನೀವು ಈಗ ಐತ್ರಿ. ಈಗ ನೋಡ್ರಿ ಮ್ಯಾಗಿನ ದೊಡ್ಡ ಅಧಿಕಾರಿಗಳೇ ಬಂದು ನಿಮ್ಗೆ ಇದು ಮಾಡ್ತೈತಿ ಹೇಳ್ಯಾರ. ಈಗ ನಿಮ್ದೆಲ್ಲ ಹೇಳ್ರಿ ಒಂದ್ ಸ್ವಲ್ಪ ಏನಾದ್ರು ಇತ್ತಂದ್ರೆ ಒಬ್ಬರೇ ಹೇಳಿ. ಹಾ 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 ಹಿಂಗಾಗ್ಯದೇನ್ರಿ? ಆಯ್ತು ಸರ್. ಎಷ್ಟು ದಿನದಾಗ ಅವ್ರದ್ದು ನೀರಿನ ಪ್ರಾಬ್ಲಮ್ ಬಗೆಹರಿಸ್ತೀವಿ ಸರ್? ನಾನು ಇವತ್ತೇ ಸೂಚನೆ ಕೊಟ್ಟಿದ್ದೀನಿ, ನಾಡಿದ್ದು ನಾನೇ ಸ್ವತಃ ಬಂದು ಮತ್ತೊಮ್ಮೆ ಇನ್ಸ್ಪೆಕ್ಟ್ ಮಾಡೋದು ಆಗಿದ್ದೇವೆ ಇಲ್ವಾ. ತಮ್ಮ ಹೆಸರು ಸರ್? ನನ್ನ ಹೆಸರು ಅಶೋಕ್ ಕುಮಾರ್ ರಾಠೋಡ್ ಅಂತ ಹೇಳಿ. ಓಕೆ, ಇವತ್ತೇ ಸೂಚನೆ ಕೊಟ್ಟಿನ್ರಿ, ಸಾಲ್ವ್ ಆಗಿದೇವ್ ಇಲ್ಲ ಅಂತ ನಾಳೆ ಬಿಟ್ಟು ನಾಡ್ದು ನಾನೇ ಬಂದು ನೋಡು. ಸರ್ ನಾಳೆ ಬಿಟ್ಟು ನಾಡ್ದು ನಾಳಿಗೆ ಯಾಕೆ ಗ್ಯಾಪ ಮತ್ತು ಅದನ್ನು ಹೇಳ್ಬೇಕ್ರಿ. ನಾಳಿಗೆ ಅವ್ರು ನೀರು ಇಲ್ಲ. ಏನಾಗಿದೆ, ಪೈಪು ಅಲ್ಲೆಲ್ಲ ಮನೆಗಿನ ಕಟ್ಟುವಲ್ಲಿ ಡ್ಯಾಮೇಜ್ ಆಗೈತಿ. ನಾನು ಈಗ ಸದ್ಯ ಕೆಲಸ ಚಾಲೂ ಮಾಡ್ರಿ ಅಂತ ಹೇಳಿನಿ. ಇವತ್ತು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ನಾಳೆ ಒಂದಿನ ಗ್ರೇಸ್, ನಾಡ್ದು ಬಂದು ನೋಡ್ತೀನಿ. ಒಟ್ಟಿನಲ್ಲಿ ನಾಡಿದವರೆಗೆ ಸಾಲ್ವ್ ಮಾಡಿ ಅಂತ ಹೇಳಿದ್ದೀನಿ. ಅದು ಆಯ್ತು, ಸರಿ ಆಗಿಲ್ಲ ಅಂದ್ರೆ ಹೊಸ ಪೈಪ್ ಲೈನ್. ಸರ್ ಇದು ಈ ನೀರಿನ ಪ್ರಾಬ್ಲಮ್ ನಿಮ್ಗೆ ಗಮನಕ್ಕೆ ಬಂದು 2 ದಿನ ಆಯ್ತು. ನನಗೆ ಗಮನಕ್ಕೆ ನೀರಿಂದು ಸಮಸ್ಯೆ ಈ ಗ್ರಾಮಸ್ಥರು ನನಗೆ ನಿನ್ನೆಯಿಂದ ಇವತ್ತು ಅಂತೂ ಇವ್ರ ಮನವಿ ಧರಣಿ ಕುಂತಿದ್ದಾರೆ. ಮೊನ್ನೆ ಬಂದಿದೆ ನನ್ನ ಗಮನಕ್ಕೆ. ನಿನ್ನೆ ವರ್ಕ್ ಚಾಲೂ ಮಾಡ್ಯಾರ ಅವರು. ಅದು ಲೈನ್ ಸಿಗ್ತಾ ಇಲ್ಲ, ವರ್ಕ್ ನಡೀತಾ ಇದೆ ಇಲ್ಲಿ. ಸರ್ ಏನು ಬ್ಯಾಂಡ್ ಆಗ್ಯದಂತ ಪೈಪ್ ಬ್ಯಾಂಡ್ ಆಗಿದ್ದನ್ನ ನಿನ್ನೆ ಕೆಲಸ ಚಾಲೂ ಮಾಡೋರು. ಇಮಿಡಿಯೇಟ್ ಆಗಿ ಸ್ವಿಫ್ಟ್ ನಾಗ ಇದಾರೆ. ಸೊಲ್ಯೂಷನ್ ಆಗಿಲ್ಲ, ಸೊಲ್ಯೂಷನ್ ಮಾಡಿ ಅಂತ ಹೇಳ್ತಿದ್ದೀನಿ. 2 ದಿನ ಅವಕಾಶ. 2 ದಿನ ನೀವು ಕೊಂಡು ತೋರಿ ಏನ್ ಮಾಡ್ತೀರಿ, ಒಟ್ಟು ನೀರು ಎಲ್ಲಿ ವ್ಯವಸ್ಥೆ ಮಾಡ್ಕೋರಿ. 2 ದಿನ ಅಂದ್ರೆ 2 ದಿನ ನಂತರ ನಾವು ಮಾಡೋಣ. ಆಯ್ತಾಯ್ತು, ದಯವಿಟ್ಟು ಸರ್ ಸರ್ ಬೋರ್ ಹೊಡೆಸ್ಬೋದು ನೋಡ್ರಿ ಸರ್. ಈ ಸದ್ಯಕ್ಕೆ ಅವ್ರಿಗೆ ತುರ್ತುವಾಗಿ ನೀರು ಬರ ಸುಮ್ಮನೆ ಏನೇನೋ ಆಶ್ವಾಸನೆ ಮಾತಾಡಬಾರ್ದು. ಏನಾಗ್ತದ ಅದನ್ನು ಮಾತಾಡ್ಬೇಕು. 1-2 ಬೋರ್ 4 ಬೋರ್ ಈ ಊರಾಗ 1-4 ಬೋರ್ ವ್ಯವಸ್ಥೆ ಈ ಲೈನ್ ಆಯ್ತು ಬ್ಯೂರೋ ರಿಪೋರ್ಟ್ ಎಸ್ ಬಗಲಿ, ಭಾರತ ವೈಭವ ನ್ಯೂಸ್, ವಿಜಯಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.